ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿ.ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಒಂದು ಪೇಪರಿಂದ ಒಂದು ಹೂವನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮನೆಯಲ್ಲಿ ಯಾವುದಾದ್ರೂ ಒಂದು ವೈಟ್ ಪೇಪರ್ ಇರುತ್ತಲ್ಲ, ಸೊ ವೈಟ್ ಪೇಪರನ್ನು ಒಂದು ರೌಂಡ್ ಶೇಪಲ್ಲಿ ನಾವು ಹೇಗೆ ಕಟ್ ಮಾಡ್ತಿದ್ದೀವಲ್ಲ, ಸೊ ಸ್ಕೇಲಿಂದ ಅಥವಾ ಕೈವರಿಂದ ಏನೋ ನೀವು ರೌಂಡಾಗಿ ಹಾಕ್ಕೋಬೋದು. ಸೊ ನಾವು ಮನೆಯಲ್ಲಿ ಒಂದು ಟಿಫಿನ್ ಬಾಕ್ಸ್ ಇರುತ್ತಲ್ಲ, ಆ ಟಿಫಿನ್ ಬಾಕ್ಸ್ ಮುಖಾಂತರ ಒಂದು ರೌಂಡ್ ಶೇಪಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಅದೇ ಥರ ನೀವು ಏನದ ಒಂದು ಪೇಪರಲ್ಲಿ ವೈಟಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಹಾಕ್ಕೊಂಡ್ಬಿಟ್ರೆ ಅದನ್ನು ರೌಂಡ್ ಶೇಪಲ್ಲಿ ನಾವು ಈಗ ಒಂದು ಸೀಸರಿಂದ ಕಟ್ ಮಾಡ್ತಾಯಿದ್ದಲ್ಲ, ಸೊ ಕಟ್ ಮಾಡಿಕೊಂಡು ಆ ರೌಂಡ್ ಶೇಪ್ ಇರೋದನ್ನು ಈ ಮಡಿಸ್ತಾ ಇದ್ದೀವಲ್ಲ, ಹೀಗೆ 4 ಮೂಲೆ ಮಡಚಬೇಕು. ಸೊ ಮಡಚಿದ ನಂತರ ಏನದ ಅದು ಒಂದು ಶೇಪಲ್ಲಿ ಬರುತ್ತೆ. ಬಂದಮೇಲೆ ನಾವೇನು ಮಾಡಬೇಕು, ಚಿಕ್ಕದಾಗಿ ಅದನ್ನು ಈ ಥರ ಕಟ್ ಮಾಡ್ಕೋತಾ ಇರಬೇಕು. ನಾವು ಯಾವ ರೀತಿ ಕಟ್ ಮಾಡ್ತಾಯಿದ್ದೀವಿ ಅಂಥೇಳಿ. ಸೊ ಅದೇ ಟೈಪಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಕಟ್ ಮಾಡ್ತಾ ಇರಬೇಕು. ಇದೇ ಥರ ನೋಡಿ, ಸೇಮ್ ನಾವು ಹೆಂಗೆ ಕಟ್ ಮಾಡ್ತೀವಿ ಹಂಗೆ ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೋತಾ ಇರಬೇಕು. ಸೊ ಮೇಲ್ಗಡೆ ಮತ್ತೇನದ ಅದು ಒಂಥರ ಚೌಕಾಗಿರುತ್ತೆ. ಅದನ್ನೇನು ಮಾಡಬೇಕು, ಒಂದು ಡಿಸೈನ್ ಬರೋ ಥರ ಸ್ವಲ್ಪ ತುದಿ ಮೂಲಿಗಿರುತ್ತಲ್ಲ, ಸೊ ಒಂದು ಶೇಪಲ್ಲಿ ಬರೋವರೆಗೂ ಈ ಥರ ರೌಂಡಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಯಾಕೆ ಹೂ ಟೈಪಲ್ಲಿ ಕಾಣಬೇಕಲ್ಲ, ಸೊ ಆದ ಕಾರಣ ಈಗ ನಾವು ಕತ್ರಿಯಿಂದ ಒಂದು ರೌಂಡ್ ಶೇಪ್ ಬರೋವರೆಗೂ ಈ ಥರ ಕಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ ಯಾವ ಥರ ಕಟ್ ಮಾಡ್ತಾರೆ, ನೀವು ಸೇಮ್ ಇದೇ ಥರ ಕಟ್ ಮಾಡ್ಕೋಬೇಕು ನೋಡಿ. ಸೊ ಹೂವು ಡಿಸೈನ್ ಏನು ಬರುತ್ತಲ್ಲ, ಸೊ ಅದೇ ರೀತಿಯಾಗಿ ಚಿಕ್ಕ ಪೀಸ್ಗಳನ್ನು, ಅದು ಮೂಲೆ ಇರುತ್ತಲ್ಲ, ಸೊ ಒಂದು ಮೂಲೆನ ಮತ್ತು ರೌಂಡ್ ಶೇಪಲ್ಲಿ ನೀವು ಅದು ಕಟ್ಟಾಗಿರೋದನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋತಾ ಇರಬೇಕು. ಸೊ ಈಗ ಕಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಶೇಪು ಪೇಪರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಬಿಚ್ಚಿ ನೋಡಿದ್ರೆ ಈ ಟೈಪ್ ಆಗಿರುತ್ತೆ ನೋಡಿ, ಹೇಗಾಗಿದೆಯಲ್ಲ. ಸೊ ಚೆನ್ನಾಗಾಗಿದೆಯಲ್ಲ, ಇದನ್ನು ಮಾಡ್ಕೊಂಡ್ಬಿಟ್ಟು ಅದು ಮಾರ್ಕ್ ಬಿದ್ದಿದೆಯಲ್ಲ, ಮಾರ್ಕ್ ಬಿದ್ದದ್ರಲ್ಲಿ ಒಂದು ಈ ರೌಂಡಾಗಿ ಒಂದು ಸೈಡ್ ಕಟ್ ಮಾಡ್ಬೇಕು ನೋಡಿ. ಈ ಥರ ಕಟ್ ಮಾಡಿಕೊಂಡು ಒಂದು ಸೀಸರಿಂದ ಹಿಂಗೆ ಒಂದು ಪೇಪರ್ನ ಸ್ವಲ್ಪ ಹಿಡ್ಕೊಂಡು ಎಳೆದ್ಬಿಟ್ರೆ ಏನಾಗುತ್ತೆ, ಸೊ ಹೂ ಶೇಪಿಗೆ ಬರುತ್ತೆ. ಅದು ಇಲ್ಲ ಅಂತಂದರೆ ಬರಲ್ಲ ಅದು. ಸೊ ವೈಟಾಗಿ ಅದು ಹಾಗೆ ಕುತ್ಕೊಳ್ಳುತ್ತೆ ಅದು. ಸೊ ಹಾಗಾಗಿ ಏನದ ಒಂದು ಸೀಸರಿಂದ ನಾವು ಈ ಥರ ಕಟ್ ಮಾಡಿಕೊಂಡ್ರೆ ಬರುತ್ತೆ. ಸೊ ಅದು ನಾವು ಪೇಪರಿಂದ ಈ ಟೈಪ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಹೂ ಶೇಪಿಗೆ ಬರುತ್ತೆ ಅದು. ಸೊ ಹೂ ಶೇಪಿಗೆ ಬಂದರೆ ಏನಾಗುತ್ತೆ, ನಾವು ಒಂಥರ ಡಿಸೈನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನು ಈ ಥರ ಒಂದು ಕಡೆಯಿಂದ ಕಟ್ ಮಾಡಿರೋದನ್ನು ಈ ಥರ ಒಂದು ಜೋಡಿಸ್ಬಿಟ್ರೆ ಈ ಥರ ಒಂದು ಟೈಪ್ ಹೂವು ಟೈಪ್ ಆಗುತ್ತೆ ನೋಡಿ. ಸೊ ಇದನ್ನು ನಾವೇನದ ಒಂದು ಕಡೆಗೆ ಸ್ವಲ್ಪ ಅಂಟನ್ನು ಸೆಂಟ್ರಲಲ್ಲಿ ನಾವೆಲ್ಲಿ ಕಟ್ಟಾಗಿರುತ್ತಲ್ಲ, ಸೊ ಆ ಕಟ್ಟಾಗಿರೋ ಜಾಗಕ್ಕೂ ಒಂದು ಸ್ವಲ್ಪ ಅಂಟು ಹಚ್ಕೊಂಡ್ಬಿಟ್ರೆ ಸೊ ಅದು ಕೂತ್ಕೊಳುತ್ತೆ. ಆಮೇಲೆ ಏನದ ಇನ್ನೂ ಒಂದು ಕಲರ್ಸ್ ಪೇಪರ್ಸ್ ಯಾವುದಾದ್ರೂ ನಮ್ಮಲ್ಲಿ ಕಲರ್ ಪೇಪರ್ ಇರುತ್ತಲ್ಲ, ಸೊ ಕಲರ್ ಪೇಪರ್ನ ಒಂದು ನಾವು ಹೇಗೆ ಕಟ್ ಮಾಡ್ತಾಯಿದ್ದೀವಿ ನೋಡಿ, ಒಂದು ಸೊ ಸೀಸರಿಂದ ಹೀಗೆ ಚಿಕ್ಕ ಪೀಸ್ಗಳ ಥರ ಕಟ್ ಮಾಡ್ತಿರ್ಬೇಕು. ಒಂದೇ ಲೈನಲ್ಲಿ ಸಣ್ಣ ಈ ಥರ ಒಂದು ಸ್ಟ್ರೈಟಾಗಿ ಪೇಪರ್ ಇರುತ್ತಲ್ಲ, ಸೊ ಇದನ್ನು ಹೀಗೆ ಕಟ್ ಮಾಡ್ಕೋತಾ ಹೋಗ್ಬೇಕು ಲಾಸ್ಟ್ವರೆಗೂ. ಇದೇ ಟೈಪು ಸೇಮ್ ನಾವು ಹೇಗೆ ಕಟ್ ಮಾಡ್ತಾಯಿದ್ದೀವಲ್ಲ, ಒಂದು ಶೇಪ್ ಬರೋವರೆಗೂ ಹೀಗೆ ಕಟ್ ಮಾಡ್ತಾ ಇರಬೇಕು. ಸೊ ಕಟ್ ಮಾಡಿದ್ರೆ ಇದು ಮುಂದೆ ಏನಾಗುತ್ತೆ, ಸೊ ಒಳ್ಳೆ ನಮ್ಮ ಹೂವಲ್ಲಿ ಏನದ ಸೆಂಟ್ರಲ್ಲಿ ಹಾಕೋಕ್ಕೆ ಒಳ್ಳೆ ಡಿಸೈನ್ ಬರುತ್ತೆ. ನೋಡ್ಬೋದು ನೋಡಿ ಯಾವ ಥರ ಕಟ್ ಮಾಡ್ತಾರೆ. ನೀವು ಏನದ ಸ್ವಲ್ಪ ಕಟ್ ಮಾಡಿಕೊಂಡು ಸೊ ಅದನ್ನು ಒಂದು ಸೀಸರ್ ತೊಗೊಂಡು ಈ ಥರ ನಾವು ಎಳ್ಕೊಂಬಿಟ್ರೆ ಏನಾಗುತ್ತೆ, ಅದು ಒಂಥರ ಹೂ ಶೇಪಿಗೆ ಬರುತ್ತೆ. ನೋಡಿ ಯಾವ ಥರ ಬರ್ತಾಯಿದೆ ನೋಡಿ, ಅದು ಈ ಥರ ಎಳ್ಕೊಂಬಿಟ್ರೆ ಅದು ಒಂಥರ ಹೂ ಶೇಪ್ ಥರ ಕಾಣಿಸುತ್ತೆ. ಸೊ ಸೆಂಟ್ರಲ್ಲಿ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಒಂದು ವೈಟ್ ಪೇಪರ್ ಬರುತ್ತಲ್ಲ, ಸೊ ವೈಟ್ ಪೇಪರನ್ನು ರೌಂಡ್ ಥರ ನಾವು ಹೇಗೆ ಸುತ್ತಾ ಇದ್ದೀವಲ್ಲ, ಆ ಥರ ರೌಂಡ್ ಶೇಪಲ್ಲಿ ಬರೋವರೆಗೂ ಒಂದು ಸುತ್ತಾ ಇರಬೇಕು. ಸುತ್ತರೆ ಏನಾಗುತ್ತೆ, ಅದು ಕೈ ಹಿಡಿಕೆ ಆಗುತ್ತಲ್ಲ, ಹೂವನ್ನು ಹಿಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಅದು ಅಂಟು ಹಚ್ಕೊಂಡ್ಬಿಟ್ರೆ ಪೇಪರ್ ಅದು ಕುಂತ್ಕೊಳ್ಳುತ್ತೆ. ಸೊ ವೈಟ್ ಪೇಪರ್ಗೆ ಅದು ಕರೆಕ್ಟಾಗಿ ಹಚ್ಕೊಂಡ್ಬಿಟ್ರೆ ನಗಿತ್ತು. ಆಮೇಲೆ ಇದು ಕಲರ್ ಪೇಪರ್ ನಾವೇನು ಕಟ್ ಮಾಡಿರ್ತೀವಲ್ಲ, ಸೊ ಲಾಸ್ಟಲ್ಲಿ ಒಂದು ಮೂಲೆ ಇನ್ನು ಹೇಗೆ ಹಚ್ತಾ ಇದ್ದೀವಲ್ಲ ಆ ಟೈಪ್ ನೀವು ಹಚ್ಕೊಂಡ್ಬಿಟ್ರೆ ಈ ಥರ ಚಿಕ್ಕದಾಗಿ ಒಂಥರ ಹೂವು ಥರ ಡಿಸೈನ್ಸ್ ಕಾಣಿಸುತ್ತೆ ನೋಡಿ. ಯಾವ ಥರ ಹಚ್ಕೊಂಡಿವಿ ಅಂತಾರೆ ಈ ಥರ ಒಂದು ಶೇಪ್ ಬರುತ್ತೆ. ಅಲ್ಲೂ ಏನದ ಮೂಲೆಯಲ್ಲಿ ಸ್ವಲ್ಪ ಏನದ ಅಂಟು ಹಚ್ಕೊಂಡ್ಬಿಟ್ರೆ ಮುಗೀತು. ಆಮೇಲೆ ನಾವೇನು ವೈಟ್ ಹೂವು ಮಾಡಿರ್ತೀವಲ್ಲ ದೊಡ್ಡದು, ಸೊ ಇದನ್ನು ಒಂದು ಮೂಲೆಯಲ್ಲಿ ರೌಂಡ್ ಶೇಪಲ್ಲಿ ಬರೋವರೆಗೂ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆ ಸೆಂಟ್ರಲ್ಲಿ ಇದನ್ನು ಹೂ ಸೆಂಟ್ರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ನೋಡಿ ಹೂವಿನ ಥರ ಆಗುತ್ತೆ ನೋಡಿ, ಯಾವ ಥರ ಆಗುತ್ತೆ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಅದಕ್ಕೇನೋ ಸೆಂಟ್ರಲ್ಲಿ ಸ್ವಲ್ಪ ಅದು ಬಿಚ್ಚದೇ ಇರೋ ಹಾಗೆ ಸ್ವಲ್ಪ ಚೆನ್ನಾಗಿ ಅಂಟು ಹಚ್ಚಿರ್ತಿರ್ಬೇಕು, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ. ಈ ಥರ ನಾವು ಈಗ ಮೇಲ್ಗಡೆಯಿಂದ ಹೀಗೆ ಹಾಕಿದ್ರೆ ಒಂದು ಹೂವು ನೋಡಿ ಹೇಗಾಗುತ್ತೆ, ಚೆನ್ನಾಗಿ ಒಂದು ಹೂವು ಶೇಪಾಗಿ ಬರುತ್ತೆ. ಸೊ ನೀವು ಆವಾಗ ಸ್ವಲ್ಪ ಎಲ್ಲಿ ಬೇಕಾದ್ರೆ ಸ್ವಲ್ಪ ಅಂಟು ಹಚ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ನೀವು ಮತ್ತೆ ಮಾಡ್ಕೋಬೋದು. ಹೂವು ಕರೆಕ್ಟಾಗಿ ಶೇಪ್ ಬಂದಿಲ್ಲ ಅಂದರೆ ರೌಂಡಾಗಿ ಈ ಥರ ಎಳ್ಕೊಂಬಿಟ್ರೆ ಏನಾಗುತ್ತೆ, ಹೂ ಶೇಪಿಗೆ ಬರುತ್ತೆ ಅದು. ನೀವು ಮನೇಲಿ ಬೇಕಾದರೆ ಈ ಥರ ಹೂವು ಮಾಡ್ಕೋಬೋದು. ನಾವು ಏನಾದರೂ ಡಿಸೈನ್ ಶೋ ಚೆನ್ನಾಗಿ ಕಾಣಿಸುತ್ತೆ.